ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಒಂದು ಮಂತ್ರ ಪರಿಹಾರವನ್ನು ನಾನು ತಂದಿದ್ದೀನಿ. ಯಾರಿಗೋಸ್ಕರ ಅಂತ ಹೇಳಿದ್ರೆ, ದಿನಗೂಲಿ ನೌಕರರಿಗಾಗಿ ಅಥವಾ ನಿತ್ಯ ಸಂಪಾದನೆ ಮಾಡುವಂಥವ್ರು. ಇವತ್ತು ದುಡ್ದೆ ಇವತ್ತು ಬಂತು, ನಾಳೆಗೆ ಗೊತ್ತಿಲ್ಲ. ಅರ್ಥ ಆಯ್ತಲ್ವಾ? ತಿಂಗಳಿಗೆ ಪೇಮೆಂಟ್ ಬರುವಂಥ ವ್ಯಕ್ತಿಗಳಿಗಲ್ಲ, ದಿನನಿತ್ಯ ಸಂಪಾದನೆ ಇವತ್ತಿದು ಏನು ಬರುತ್ತೋ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವತ್ತು ಬೆಳಿಗ್ಗೆ ಹೋದೆ, ಸಾಯಂಕಾಲ ಬಂದೆ, ಆ ಡೈಲಿ ವೇಜಸ್ ಅಂತ ಬಿಟ್ಟು ಏನು ಪೇಮೆಂಟ್ ಇದೆಯೋ ಅದನ್ನು ತಂದೆ, ನಾಳೆ ಹೋಗಿಲ್ಲ, ನಾಳೆ ಪೇಮೆಂಟ್ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ನಿತ್ಯ ಸಂಪಾದನೆಗೋಸ್ಕರ ಇರುವಂಥವ್ರಿಗಾಗಿ ನಾನೊಂದು ಮಂತ್ರ ಪರಿಹಾರವನ್ನು ತಂದಿದ್ದೀನಿ. ಏನು ಮಾಡಬೇಕು ಅಂತ ಹೇಳಿದ್ರೆ, ಕನಿಷ್ಠ ಪಕ್ಷ ಈ ಮಂತ್ರವನ್ನು ನೀವು ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಒಂದು 108 ಬಾರಿ ಜಪಿಸಿದರೆ ಬಹಳ ಉತ್ತಮ. ಸಾಧ್ಯವಾಗದ ಪಕ್ಷದಲ್ಲಿ ಈ ಮಂತ್ರವನ್ನು ಬಾಯ್ಹಾಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಸೊ ಅದಾದ ನಂತರ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಾಧ್ಯವಾದಂಥ ಸಮಯದಲ್ಲೆಲ್ಲ ಇದನ್ನು ಗುನುಗುಣಿಸ್ತಾ ಇರಿ. ಈ ಮಂತ್ರವನ್ನು ಚಾಂಟಿಂಗ್ ಮಾಡ್ತಾನೆ ಇರಿ. ಆವಾಗ ನೀವು ಕೌಂಟ್ ಮಾಡಬೇಕಾ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕೌಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮಂತ್ರ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮಂತ್ರ ಬಂದ್ಬಿಟ್ಟು ಸುಲಾಭಿಕ ಜಪಯತಿ ಧನಭಾಗ್ಯ ಯೋಗ ಸಸೃಷ್ಟಾಜಿತ ಅನ್ನುವಂಥ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ನಾವು ಇಲ್ಲಿ ನಮ್ಮ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಮಂತ್ರವನ್ನು ಹಾಕ್ತೀವಿ. ಯಾರಿಗಾದರೂ ಈ ಮಂತ್ರ ಗೊತ್ತಾಗದಿದ್ದ ಪಕ್ಷದಲ್ಲಿ ವಿಡಿಯೋದಲ್ಲಿ ಈ ಮಂತ್ರವನ್ನು ಕೊಡ್ತಾ ಇದ್ದೀವಿ, ಈ ಮಂತ್ರವನ್ನು ಪಠಿಸಿ. ಆದರೆ ಮೊದಲಿಗೆ ನೀವು ಈ ಮಂತ್ರವನ್ನು ಸ್ವಲ್ಪ ಸ್ಪಷ್ಟವಾಗಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡಿ ಪ್ರತಿದಿನ 108 ಬಾರಿ ಕೆಲಸಕ್ಕೆ ಹೋಗೋದಕ್ಕಿಂತ ಮುನ್ನ ಜಪ ಮಾಡಿ. ಸಾಧ್ಯ ಇಲ್ಲ, ಹೋಗ್ತಾ ಬರ್ತಾ ಯಾವಾಗೆಲ್ಲ ನಿಮಗೆ ಸಮಯ ಸಿಗುತ್ತೋ ಈ ಮಂತ್ರವನ್ನು ಹಾಗೆ ನೀವು ಒಂದು ಬಾಯ್ ಹಾಟ್ ಮಾಡ್ದಂಗೆ ಈ ಮಂತ್ರವನ್ನು ಜಪ ಮಾಡ್ತಾಯಿರಿ. ಖಂಡಿತವಾಗಲೂ ನಿಮ್ಮ ದಿನನಿತ್ಯದ ಸಂಪಾದನೆಗೆ ಕೊರತೆ ಬರೋದಿಲ್ಲ. ಇದನ್ನು ಜಪ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದು ಇರ್ಬೋದು. ದಿನನಿತ್ಯದ ಸಂಪಾದನೆಗೆ, ಆ ನಿತ್ಯ ಸಂಪಾದನೆಯನ್ನೇ ನಂಬಿ ಬದುಕ್ತಾ ಇದ್ದರೆ ನಿಮಗೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಕೊರತೆ ಬರೋದಿಲ್ಲ. ಮಂತ್ರವನ್ನು ನಮ್ಮ ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ, ನೋಡಿ. 4 ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೊ ನಿತ್ಯ ಸಂಪಾದನೆಗೋಸ್ಕರ ಇರುವಂಥ ಜನಗಳಿಗೆ ಇದರಿಂದ ಏನಾದರೂ ಒಂದು ಲಾಭ ಆಗಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.